ಮಂಜೇಶ್ವರ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿರುವ 12ನೇ ವಾರ್ಡಿನ ಮಂಜೇಶ್ವರ ರಿಜಿಸ್ಟ್ರಾರ್ ಕಚೇರಿ ಮುಂಭಾಗದಲ್ಲಿ ತ್ಯಾಜ್ಯ ನೀರು ಹರಿದು ಹೋಗುವ ಸ್ಲ್ಯಾಬ್ ಕುಸಿದು ಬಿದ್ದು ತಿಂಗಳುಗಳೇ ಕಳೆದರೂ ಈ ಬಗ್ಗೆ ಸ್ಥಳೀಯರು ಆರೋಗ್ಯ ಇಲಾಖೆಯ ಹಾಗೂ ಗ್ರಾಮ ಪಂಚಾಯತ್ನ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾರೂ ಇತ್ತ ಗಮನ ಹರಿಸುವುದಿಲ್ಲವೆಂದು ಸ್ಥಳೀಯರು ದೂರುತ್ತಿದ್ದಾರೆ. ಈ ಸ್ಲ್ಯಾಬ್ ಕುಸಿದ ಚರಂಡಿಯ ಮುಂಭಾಗದಲ್ಲೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಇದ್ದು, ಈ ತೆರೆದಿಟ್ಟಿರುವ ಚರಂಡಿಯ ದುರ್ಗಂಧವನ್ನು ಸೇವಿಸಿಕೊಂಡು ಶಾಲೆಗೆ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ರಿಜಿಸ್ಟ್ರಾರ್ ಕಚೇರಿಗೂ ಇದೇ ಚರಂಡಿಯ ಮುಂಭಾಗದಿಂದ ತೆರಳಬೇಕು. ವಿದ್ಯಾರ್ಥಿಗಳ ಪೋಷಕರು ಚರಂಡಿಯ ನೀರಿನ ದುರ್ಗಂಧದಿಂದ ಸಾಂಕ್ರಾಮಿಕ ರೋಗ ಭೀತಿಯಿಂದ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿರುವ ಬಗ್ಗೆ ಮಾಹಿತಿ ಲಭಿಸಿದೆ. ಮಳೆಗಾಲವಾಗಿರುವ ಹಿನ್ನೆಲೆಯಲ್ಲಿ ಚರಂಡಿಯ ತ್ಯಾಜ್ಯ ನೀರಿನೊಂದಿಗೆ ಮಳೆ ನೀರು ಸೇರಿ ಸಾರ್ವಜನಿಕ ಸ್ಥಳಗಳಲ್ಲಿ ಹರಿಯುತ್ತಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ದಸ್ತಾವೇಜು ಬರಹಗಾರರು ಹಾಗೂ ಇತರ ಹಲವಾರು ಕಚೇರಿಗಳು ಇದರ ಸಮೀಪದಲ್ಲೇ ಇರುವ ಕಾರಣ ಈ ಪರಿಸರ ಸೊಳ್ಳೆ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಟ್ಟಿದೆ ಎಂದು ಜನರು ಅಳಲು ತೋರಿದ್ದಾರೆ. ಸ್ಥಳೀಯರು ಈ ಬಗ್ಗೆ ಆರೋಗ್ಯ ಇಲಾಖೆಗೆ ದೂರು ನೀಡಿದಾಗ ತಕ್ಷಣ ಬಂದು ನೋಡಿ ಹೋಗಿ ಬಳಿಕ ತಿಂಗಳುಗಳು ಕಳೆದರೂ ಯಾರೂ ತಿರುಗಿಯೂ ನೋಡಿಲ್ಲವೆಂದು ದೂರಲಾಗಿದೆ. ಸಂಬಂಧಪಟ್ಟವರು ಇತ್ತ ಗಮನ ಹರಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. 3 ತಿಂಗಳ ಮೇಲಾಯ್ತು ಈಗ ಓಪನ್ ಆಗಿ. ವಾಸನೆಯಲ್ಲಿ ಕೂತ್ಕೊಳ್ಳಿಗೆ ಹೋಗಿ ಹೆಲ್ತ್ನವರಿಗೆ ಕರೆದ್ರೆ ಹೆಲ್ತ್ನವರು ಬಂದು ನೋಡಿ ಹೋಗಿ 1.5 ತಿಂಗಳಾಯ್ತು. ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಈಗ ಪುನಃ ಈಗ ಓಪನ್ ಆಗಿ ಕಂಡಬಟ್ಟೆ ವಾಸನೆ ಆರೋಗ್ಯ ಸಮಸ್ಯೆ ಬರ್ತಾ ಉಂಟು. ವಾಸನೆಯಲ್ಲಿ ಆಫೀಸಿಗೆ ಬಂದವರಿಗೆ ಕೂತ್ಕೊಳ್ಳಿ ಆಗುದಿಲ್ಲ. ಆದ ಕಾರಣ ಎಷ್ಟು ಬೇಗ ಇದನ್ನು ಒಂದು ಮುಚ್ಚಿಸಲಿಕ್ಕೆ ಸಾಧ್ಯತೆ ಇದ್ದರೆ ಪಂಚಾಯತ್ ಅಧಿಕೃತ ಮುಚ್ಚಿಸಿದ್ರೆ ಭಾರಿ ಒಳ್ಳೆಯದು. ರೆಹಮಾನ್ ಉದ್ಯಾವರ, V4 ನ್ಯೂಸ್, ಮಂಜೇಶ್ವರ.